ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನೇಮಕಾತಿ ಅಧಿಸೂಚನೆ ಹೊರಡಿಸಲು ಸರ್ಕಾರದಿಂದ ಅಧಿಕೃತ ಆದೇಶ ಸಿಕ್ಕಿದೆ. ಸೊ ಫ್ರೆಂಡ್ಸ್, 50% ಮೀಸಲಾತಿಯಡಿ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 27/11/2025 ನಂತರ ಆಗುವ ಎಲ್ಲ ನೇಮಕಾತಿಗಳಿಗೆ, ಅಂದರೆ ಕೇವಲ 56,000 ಹುದ್ದೆಗಳಿಗೆ ಮಾತ್ರ ಅಲ್ಲ, ಇದನ್ನು ಹೊರತುಪಡಿಸಿ ಇತ್ತೀಚೆಗೆ ಆರ್ಥಿಕ ಇಲಾಖೆಯಿಂದ ಒಂದು ಅನುಮತಿ ದೊರೆತ ಎಲ್ಲ ಹುದ್ದೆಗಳ ಒಂದು ನೇಮಕಾತಿ ಇದೇ ಆದೇಶದ ಪ್ರಕಾರ ನಡೆಯಲಿದೆ. ಕಾರಣ ನ್ಯಾಯಾಲಯದ ಮುಂದಿನ ಒಂದು ಅಂತಿಮ ಒಂದು ಆದೇಶ ಬರುವ ತನಕ ಈ ಒಂದು ಆದೇಶದ ಪ್ರಕಾರನೇ ನಿರಂತರವಾಗಿ ಒಂದು ನೇಮಕಾತಿ ನಡೆಯಲಿದೆ. ಅದಕ್ಕೆ ಈ ಆದೇಶ ಕೇವಲ ಒಂದು ಈ 56,000 ಹುದ್ದೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಓಕೆ, ಅದು ಅವರು ನಿಮಗೆ ಕೊಟ್ಟಂಥ ಒಂದು ಸ್ಪಷ್ಟನೆ ನೀಡಲಿಕ್ಕೆ ಇಲಾಖೆಗಳು ನೀಡಿದ ಅಂಕಿಅಂಶಗಳನ್ನು ನೀಡಿದ್ದಾರೆ. ಓಕೆ, ಸೊ ಈಗ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈ ಒಂದು 56,000 ಹುದ್ದೆಗಳು ಖಾಲಿ ಇದಾವಂತ ಹೇಳಿದ್ದಾರೆ. ಆಮೇಲೆ ಮೀಸಲಾತಿ ಎಷ್ಟಾಗ್ಬೋದು ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಸದ್ಯಕ್ಕೆ 50% ಪ್ರಕಾರ 50% ಈ ಒಂದು ನೇಮಕಾತಿ ನಡೆಯುವ ಕಾರಣ ಯಾರೂ ಏನೂ ಮಾಡೋಕ್ಕೆ ಆಗೋಲ್ಲ. ಅದಕ್ಕೆ ಒಂದು ವೇಳೆ ಏನಾದರೂ ಸಮಸ್ಯೆ ಆದರೆ ಅದನ್ನು ಸರ್ಕಾರ ನೋಡಿಕೊಳ್ಳುತ್ತೆ. ಮ್ಯಾಕ್ಸಿಮಮ್ ನೀವೇನು ಮಾಡೋದು, ಈ ಒಂದು ಚೆನ್ನಾಗಿ ಈಗಲಿಂದಲೇ ಓದ್ಕೋಬೇಕು. ಓಕೆ, ಸೊ ಇನ್ನೂ ಒಂದು ಯಾವ ಮೀಸಲಾತಿ ಪ್ರಕಾರ ರೋಸ್ಟರ್ ಆಗಬೇಕು ಎಲ್ಲ ಮಾಹಿತಿ ಈ ಒಂದು PDF ಅಲ್ಲಿದೆ, ತೋರಿಸ್ತೀನಿ ನೋಡಿ ನಿಮಗೆ. ಈ ಒಂದು PDF ಅಲ್ಲಿ ನೀವು ನೋಡ್ಬೋದು ಯಾವ ಮೀಸಲಾತಿ ಪ್ರಕಾರ ರೋಸ್ಟರ್ ಆಗಬೇಕು ಎಲ್ಲ ಮಾಹಿತಿ ಇದೆ. ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೇನೆ. ಸೊ ಈ ಒಂದು ಪರಿಶಿಷ್ಟ ಜಾತಿಗೆ ಎಷ್ಟು, ಪರಿಶಿಷ್ಟ ಪಂಗಡಗಳಿಗೆ ಎಷ್ಟು, ಓಕೆ, ಆಮೇಲೆ ಆ ಒಂದು ಕ್ಯಾಟಗರಿಗೆ ಎಷ್ಟು ಹುದ್ದೆಗಳನ್ನು ಮೀಸಲಾತಿ ನೀಡಬೇಕು, ಆಮೇಲೆ ಈ ಒಂದು ರೋಸ್ಟರ್ ಬಿಂದುಗಳನ್ನು, ಈ ರೋಸ್ಟರನ್ನು ಯಾವ ರೀತಿ ಇದನ್ನು ಪರಿಷ್ಕೃತಿ ಮಾಡಬೇಕು. ಸೊ ಈ ಒಂದು ಎಲ್ಲ ಮಾಹಿತಿಯು ಈ ಒಂದು PDF ಅಲ್ಲಿ ಸಿಕ್ಕಿದ್ದು ನಮ್ಗೆ. ಇಲ್ಲಿ ನೀವು ನೋಡ್ಬೋದು, ಜಸ್ಟ್ ಈ ಮುಂದುವರಿದು ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ, ಅಂದರೆ ವಿದಿನ್ 1 ಮಂತಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು, ಅಧಿಸೂಚನೆಯನ್ನು ಪ್ರಕಟಿಸಬೇಕು ಅಂತ ಎಲ್ಲ ಇಲಾಖೆಗಳಿಗೆ ಮತ್ತು ನೇಮಕಾತಿ ಪ್ರಾಧಿಕಾರಿಗಳಿಗೆ ತಿಳಿಸಿದೆ. ಓಕೆ, ಮೇಲೆ ಈ ಒಂದು ಸೂಚನೆಗಳು ಸರ್ಕಾರದ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರ್ತಾವ, ನೆನಪಿರಲಿ. ಓಕೆನಾ. ಈಗ ನಿಮ್ಮ ಒಂದು ಮುಂದಿನ ಹಾದಿ ಏನಪ್ಪ ಅಂದ್ರೆ, ಈ ಒಂದು ನಮಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಇಲ್ಲಿ ಈ ಒಂದು ನೇಮಕಾತಿ ಅಧಿಸೂಚನೆ ಈ ಒಂದು ಅಧಿಕೃತ ಆದೇಶ ಅಂತ ಆಗಿದೆ. 50% ಮೀಸಲಾತಿ ಪಕ್ಕ ಅದ. ಓಕೆ, ಬಟ್ ಈಗ 56 ಅಂತ ಅಂದಿದ್ರು. ಸೊ ಅದಕ್ಕೆ ಇಲ್ಲಿ ಯಾರಿಗೂ ಅನ್ಯಾಯ ಆಗುವಂಥದ್ದಲ್ಲ. ಇಲ್ಲಿ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಪ್ಪ, ಈ ಒಂದು 100 ಹುದ್ದೆಗಳಲ್ಲಿ SCಗೆ ಎಷ್ಟು ಬೇಕು, STಗೆ ಎಷ್ಟು ಬೇಕು, ಸೊ ಆ ಒಂದು ಎಲ್ಲ ಮಾಹಿತಿಯನ್ನು ಈ ಒಂದು ಈ PDF ಅಲ್ಲಿ ಸಿಕ್ಕಿದ್ದು ನಿಮ್ಗೆ. ಓಕೆ, ಸೊ ಆ ಒಂದು SCಗೆ ಎಷ್ಟು ಪೋಸ್ಟ್ಗಳನ್ನು ಇಡಬೇಕು, STಗೆ ಎಷ್ಟು ಇಡಬೇಕು. ಓಕೆ, ಅದೇ ರೀತಿ ಈ ರೋಸ್ಟರ್ ವಿವರಗಳು ನಿಮಗೆ ಸಿಕ್ಕಿದಾವ. ಬಟ್ ಇಲ್ಲಿ ನಿಮ್ಮದು ಮುಂದಿನ ಒಂದು ಹಾದಿ ಏನಪ್ಪ ಅಂದ್ರೆ, ವಿಳಂಬ ಮಾಡಬೇಡಿ. ಇವತ್ತಿನ ದಿನ ಸ್ಟಾರ್ಟ್ ಮಾಡಿ ಒಂದು ಜಾಬನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅಧಿಸೂಚನೆ ಬೇಗ ಆಗಲಿದೆ, ಗೊಂದಲವನ್ನು ಮಾಡ್ಕೋಬೇಡಿ. ಆಮೇಲೆ ಸಿಂಪಲಾಗಿ ಹೇಳಬೇಕಂದ್ರೆ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ನಿಮಗೆ ಬೇಡ. ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ವಾಟ್ಸಪ್ಪು. ಸೊ ಇಲ್ಲಿ ಜಸ್ಟ್ ನಿಮಗೇನು ಒಂದು ಮಾನಸಿಕ ಶಾಂತಿಯೊಂದಿಗೆ ನಿಮ್ಮ ಕೆಲಸವನ್ನು ಪಡೆದುಕೊಳ್ಳಿ. ಇದು ನಿಮಗೆ ನಿಮ್ಮ ಜೀವನದ ಒಂದು ಮೈಲಿಗಲ್ಲಂತ ಹೇಳ್ಬೋದು. ಯಾಕೆಂದರೆ ಈಗ ಇಷ್ಟು ವರ್ಷಗಳ ಮೇಲೆ ಒಂದು ನೇಮಕಾತಿ ಆಗೋದು ಪಕ್ಕ ಇದೆ. ಅದಕ್ಕೆ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಮತ್ತು ನಿಮ್ಮ ಓದಿನ ಮೇಲೆ ಗಮನ ಕೊಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.